ಹಾಯ್ ಎಲ್ರಿಗೂ ನಮಸ್ಕಾರ. ನನ್ನ ಇವತ್ತಿನ ಬ್ಲಾಗ್ನ ನಾನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ಇವತ್ತಿನ ಬ್ಲಾಗ್ ಈವ್ನಿಂಗ್ ಬ್ಲಾಗ್ ಸೋಮವಾರ ಸಂಜೆಯ ಬ್ಲಾಗು. ಸೊ ಬ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ ನೋಡಿ. ಸೊ ಹಾಗೆ ಇವಾಗ ಯಾಕಪ್ಪ ಬ್ಲಾಗ್ನ ಸ್ಟಾರ್ಟ್ ಮಾಡಿದೆ ಅಂತ ಅಂದರೆ ನನ್ನ ಇಷ್ಟವಾದ ಐಸ್ ಕ್ರೀಮ್ನ ತಿಂತಾ ಇದ್ದೀನಿ. ಸೊ ದಿನ ಹೇಗೆ ಹೋಗುತ್ತೆ ಅನ್ನೋದನ್ನ ಶೇರ್ ಮಾಡ್ಕೊತೀನಿ ಬನ್ನಿ. ಹಾಗೆ ಮಕ್ಕಳಿಗೆಲ್ಲ ಐಸ್ ಕ್ರೀಮ್ ಕೊಡ್ತಿಲ್ಲ, ಮಕ್ಕಳಿಗೆ ಒಂದು ಗಾರ್ಲಿಕ್ ಸ್ಯಾಂಡ್ವಿಚ್ ಹಾಗೆ ಪನ್ನೀರ್ ಸ್ಯಾಂಡ್ವಿಚ್ ತರಿಸಿದ್ದೆ. ಸೊ ಮಕ್ಕಳು ಅದನ್ನು ತಿಂತಾ ಇದ್ದಾರೆ. ಸೊ ನಾನು ಐಸ್ ಕ್ರೀಮ್ ತಿಂತೀನಿ. ಸೊ ತಿಂದಾದ್ಮೇಲೆ ನಿಮ್ಮ ಜೊತೆ ಸಿಗ್ತೀನಿ. ಮಕ್ಳಿಗೂ ಕೂಡ ಅಷ್ಟೇ ಇವಾಗಲಿಂದನೇ ನಾನು ರೂಢಿ ಮಾಡ್ತಾಯಿದ್ದೀನಿ. ಅಕ್ಕಪಕ್ಕ ಕೂತ್ಕೊಂಡು ತಿನ್ನೋದು, ಅಣ್ಣ ತಂಗಿ ಹಾಗೆ ಇಂಡಿಪೆಂಡೆಂಟಾಗಿ ತಿನ್ನೋದು ಅದನ್ನು. ಯಾಕೆ ಅಂತ ಅಂದರೆ ನನ್ನ ಫಸ್ಟ್ ಬೇಬಿ ಅಂದರೆ ಮಗನಲ್ಲಿ ನಾನು ಹಾಲು ಕುಡಿಸೋದು ಕಲಿಸೋದು, ಲೋಟ ಅವನಾಗಿ ಅವನು ಇಂಡಿಪೆಂಡೆಂಟಾಗಿ ಇಟ್ಕೊಳ್ಳೋದು ಎಲ್ಲ ಕಲ್ತಿದ್ದು ಅವನು 3 ವರ್ಷ ಆದಮೇಲೆ. ಬಟ್ ಇವಳಿಗೆ ಆ ಥರ ಮಾಡಲಿಲ್ಲ. 1 ಇಯರ್ ಫಿಲ್ ಆಗ್ತಿದ್ದಂಗೆ ಅವಳಿಗೆ ಇಂಡಿಪೆಂಡೆಂಟಾಗಿ ವಾಟ್ರ್ ಬಾಟ್ಲೆಲ್ಲ ಕೊಡ್ತಾಯಿದ್ದೆ. ಸೊ ಹಾಗಾಗಿ ಅವಳು ಬೇಗ ಕಲ್ತ್ಕೊಂಡ್ಳು. ಸೊ ನನಗೆ ಡ್ರೈ ಫ್ರೂಟ್ಸ್ ವಿತ್ ಮಲ್ಟಿ ಫ್ಲೇವರ್ಡ್ ಐಸ್ ಕ್ರೀಮ್ ತುಂಬ ಇಷ್ಟ. ಸಮ್ಮರಲ್ಲಿ ಆವಾಗ ಈ ರೀತಿಯಾದ ಒಂದು ಇಷ್ಟವಾದ ಕೋಲ್ಡ್ ಐಟಮ್ಸ್ನ ತಿನ್ನಬೇಕು ಅಂತ ಆಸೆಪಟ್ಟು ತರಿಸ್ಕೊತೀನಿ. ಇನ್ ಕೇಸ್ ಹಾಸನಲ್ಲಿ ಏನಾದ್ರು ಇದ್ದರೆ ಹಾಸನ ಗಡ್ಬಡ್ ಅಂತಲೇ ಒಂದು ಫೇಮಸ್ ಇರುತ್ತೆ. ಸೊ ಅದನ್ನು ತರಿಸ್ಕೊಂಡು ತಿಂತಿದ್ದೆ. ಸೊ ಈ ಸಲ ಅಲ್ಲೆಲ್ಲ ಹೆವಿ ಸಮ್ಮರ್ ಆಗಿರೋದ್ರಿಂದ ನಾನು ಬೆಂಗಳೂರಿನಲ್ಲೇ ಇದನ್ನು ತಿಂತಾಯಿದ್ದೀನಿ. ಸೊ ಬನ್ನಿ, ಇವತ್ತಿನ ಟಾಪಿಕ್ ಏನಪ್ಪ ಅಂತ ಅಂದರೆ ತಮ್ಮನೇಲಿ ನೋಡೇ ನಿಮಗೆ ಗೊತ್ತಾಗಿರುತ್ತೆ, ಜಾಸ್ತಿ ಏನು ಎಳಿಯೋಕ್ಕೋಗಲ್ಲ. ಸೊ ಎಸ್, ನಮ್ಮ ಪ್ರಾಬ್ಲಮ್ಸ್ಗಳನ್ನ ನಾವು ಥರ್ಡ್ ಪರ್ಸನ್ಸ್ಗೆ ಹೇಳ್ಕೊಳ್ಳೋದು ಎಷ್ಟು ಸರಿ ಅಥವಾ ತಪ್ಪು ಅಂತ ನನ್ನ ಇವತ್ತಿನ ಒಂದು ವಿಡಿಯೋದಲ್ಲಿ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೋತಾ ಇದ್ದೀನಿ. ಡೈಲಿ ವ್ಲಾಗ್ ಜೊತೆ ಇದೊಂಥರ ಇನ್ಫಾರ್ಮೇಟಿವ್ ವಿಡಿಯೋ ಅಂತಲೇ ಶೇರ್ ಮಾಡ್ಕೊಳ್ಳೋಣ ಅಂತ. ಏನು ಡೈಲಿ ಪಾತ್ರೆ ತೊಳೆಯೋದೇ ತೋರಿಸ್ತೀರಾ, ಕಸ ಗುಡಿಸೋದೇ ತೋರಿಸ್ತೀರಾ ಅಂತ ನಿಮಗೆಲ್ಲ ಬೋರ್ ಹೊಡಿಬಾರ್ದಲ್ವಾ. ಸೊ ಹಾಗಾಗಿ ಅದ್ರ ಜೊತೆಗೆ ಯಾಕಂದರೆ ನಾವು ಹೌಸ್ ವೈಫ್ಸ್ ಆಗಿರೋದ್ರಿಂದ ನಾವು ಪ್ರತಿಯೊಂದು ಕೆಲಸಕ್ಕೂ ಬೆಲೆ ಕೊಡ್ತೀವಿ. ಸೊ ಹಾಗಾಗಿ ನಾವು ಮಾಡ್ತಿರೋ ಕೆಲಸನ ನಾವು ರೆಸ್ಪೆಕ್ಟ್ ಕೊಟ್ಟು ಅದ್ರ ಜೊತೆನೇ ಒಂದು ಸ್ವಲ್ಪ ಇನ್ಫಾರ್ಮೇಟಿವ್ ವಿಡಿಯೋನ ಮಾಡೋಣ ಅಂತ. ಸೊ ಬನ್ನಿ ನೋಡೋಣ. ಅದಕ್ಕಿಂತ ಮುಂಚೆ ನಿಮಗೆ ಗೊತ್ತೇ ಇದೆ ಅಲ್ವಾ, ಚಾನಲ್ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮೂಲಕ ನಿಮ್ಮ ಅಭಿಪ್ರಾಯಗಳನ್ನ ತಿಳಿಸಿ. ಹಾಗೆ ನೀವಿನ್ನು ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ದರೆ ದಯವಿಟ್ಟು ಈಗಲೇ ಹೋಗಿ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಬನ್ನಿ ಸ್ಟಾರ್ಟ್ ಮಾಡೋಣ. ಸೊ ಎಸ್, ಹೌದು, ಥರ್ಡ್ ಪರ್ಸನ್ಗಳಿಗೆ ನಾವು ನಮ್ಮ ಪರ್ಸ್ನಲ್ ವಿಚಾರ ಅಂದರೆ ಫ್ಯಾಮಿಲಿ ವಿಚಾರಗಳನ್ನ ಹೇಳ್ಕೊಳ್ಳೋದು ಸರಿನಾ ತಪ್ಪ? ಸೊ ಎಸ್ ಫ್ರೆಂಡ್ಸ್, ಇಲ್ಲಿ ಬಂದರೆ ನಾವು ಫ್ರೆಂಡ್ಸ್ ಮತ್ತು ಫ್ಯಾಮಿಲಿ ಎರಡೂ ಡಿವೈಡ್ ಮಾಡಬೇಕಾಗುತ್ತೆ. ಫ್ಯಾಮಿಲಿ ಫ್ರೆಂಡ್ಸ್ಗಳಿಗೆ ಅಂದರೆ ಫ್ಯಾಮಿಲಿಯಲ್ಲಿ ಇರುವಂತಹ ಫ್ರೆಂಡ್ಸ್, ಲೈಕ್ ಅಲ್ಲೇ ರಿಲೇಟಿವು ವಿತ್ ಫ್ರೆಂಡ್ಸ್ ಆಗಿರ್ತಾರೆ. ಸೊ ಕ್ಲೋಸ್ ರಿಲೇಟಿವ್ ಆಗಿರ್ತಾರೆ. ಸೊ ಅವ್ರನ್ನ ನಾವು ಫ್ರೆಂಡ್ ಥರ ಟ್ರೀಟ್ ಮಾಡಿಕೊಂಡು ಎಲ್ಲ ಹೇಳ್ಕೊತೀವಿ. ಸೊ ಅದನ್ನು ನಾವು ಮಾಡೋದು ದೊಡ್ಡ ತಪ್ಪು. ಯಾಕೆ ಅಂತ ಅಂದರೆ ಇವತ್ತಲ್ಲ ನಾಳೆ ಫ್ಯಾಮಿಲಿಲೇ ಇರ್ತಾರೆ ಅಂತ ಅಂದರೆ ಎಲ್ಲ ಒಂದು ಬಾಯಿಂದ ಇನ್ನೊಂದು ಬಾಯಿಗೆ ಹೋಗುತ್ತೆ ಮಾತುಗಳು. ಸೊ ಅಲ್ಲಿ ಸ್ವಲ್ಪ ನೋಡಬೇಕು, ವ್ಯಕ್ತಿಯ ಒಂದು ಮಾತುಕತೆ ನಡವಳಿಕೆ ಎಲ್ಲ ನೋಡಬೇಕು. ತೂಕವಾಗಿರ್ತಾರೆ, ಇಲ್ಲ ಒಂದು ಟ್ರಸ್ಟ್ ವರ್ತಾಗಿರ್ತಾರೆ ನಮಗೆ, ಇಲ್ಲಪ್ಪ ಪರವಾಗಿಲ್ಲ ನಮ್ಮ ನಂಬಿಕೆನ ಉಳಿಸ್ಕೊತಾರೆ ಅವರು ಅನ್ನೋ ಹಾಗಿದ್ದರೆ ಓಕೆ, ನೋಡಬೇಕು. ಅವರ ಯೋಗ್ಯತೆಗಳು ಚಿಕ್ಕ ಮಾತುಗಳಲ್ಲೇ ಗೊತ್ತಾಗ್ಬಿಡುತ್ತೆ. ಅಥವಾ ಚಿಕ್ಕ ವಿಷಯಗಳು ನಾವು ಶೇರ್ ಮಾಡ್ಕೊಂಡಿರ್ತೀವಿ, ಅವರು ಬೇರೆಯವ್ರಿಗೆ ಹೇಳ್ತಾರಾ ಇಲ್ವಾ ಅನ್ನೋದು ಚಿಕ್ಕ ಮಾತುಗಳಲ್ಲೇ ನಾವು ಅವ್ರನ್ನ ಜಡ್ಜ್ ಮಾಡೋಕ್ಕೆ ಗೊತ್ತಿರಬೇಕು. ಯಾಕಂದರೆ ನಾವೇನು ಚಿಕ್ಕವರಲ್ಲ. ಸೊ ಇಂಥ ವಿಷಯಗಳನ್ನೆಲ್ಲ ಅವ್ರಿಗೆ ಹೇಳ್ಕೊತಿದ್ದೀವಿ ಅಂತ ಅಂದರೆ ನಾವೇನು ಚಿಕ್ಕವರಲ್ಲ. ಸೊ ಹಾಗಾಗಿ ಫಸ್ಟ್ ಫ್ಯಾಮಿಲಿ ಫ್ರೆಂಡ್ ಜೊತೆ ಹೇಳಬೇಕಾದ್ರೆ ಸಡನ್ನಾಗಿ ಎಲ್ಲ ಪರ್ಸ್ನಲ್ ವಿಷಯಗಳನ್ನೂ ಶೇರ್ ಮಾಡ್ಕೊಳ್ಳೋದು ಅದೆಲ್ಲ ಯಾವುದೇ ಕಾರಣಕ್ಕೂ ಮಾಡೋಕ್ಕೆ ಹೋಗಬೇಡಿ. ಹೇಳ್ಕೊಬೇಡಿ ಅಂತ ಅಲ್ಲ, ಫಸ್ಟು ಅವ್ರನ್ನ ನೋಡಿ ಆ ನಂತರ ನೀವು ಶೇರ್ ಮಾಡ್ಕೊಳ್ಳೋದು ವಾಸಿ ಅನ್ನೋದು ನನ್ನ ಭಾವನೆ. ಅದಾದ ನಂತರ ನಮ್ಮ ಪರ್ಸ್ನಲ್ ಅಂದರೆ ನಮ್ಮ ಮನೆಯಲ್ಲೇ ಇರುವಂತಹವರು ಅವರಿಗೆ ಹೇಳ್ಕೊಬೋದಾ, ಅಥವಾ ಅಕ್ಕ ತಂಗಿ ತಾಯಿ ದೊಡ್ಡಪ್ಪನ ಮಕ್ಕಳು ಚಿಕ್ಕಪ್ಪನ ಮಕ್ಕಳು ಅತ್ತೆ ಮಕ್ಕಳು ಮಾವನ ಮಕ್ಕಳು. ಸೊ ಈ ರೀತಿಯಾದ ಒಂದು ಕ್ಲೋಸ್ ರಿಲೇಟಿವ್ಸ್ ಇರ್ತಾರೆ, ಅವ್ರಿಗಿತ್ತಿ ಆ ಥರದವ್ರಿಗೆ ಹೇಳ್ಕೊಬೋದಾ ಅಂತ ನೀವು ಕೇಳೋ ಹಾಗಿದ್ರೆ ದಯವಿಟ್ಟು ಯಾವುದೇ ಕಾರಣಕ್ಕೂ ಬೇಡ. ಯಾಕಂದರೆ ನಮ್ಮ ಕಷ್ಟ
ಅವ್ರಿಗೆ ಕೇಳಿ 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 ಬೇಜಾರಾಗ್ಬಿಡುತ್ತೆ ಕೆಲವೊಂದೊಂದು ಸಲ. ಓಕೆ, ಅವ್ರು ಸ್ಪಂದಿಸೋ ಹಂಗಿದ್ರೆ, ಅವ್ರು ಸಜೆಷನ್ ಕೊಡೋ ಹಂಗಿದ್ರೆ ನೋಡಿ ಯಾವ ಥರ ಕೊಡ್ತಾರ, ಆಕ್ಸೆಪ್ಟ್ ಮಾಡ್ಕೊತಾರ. ಅಟ್ಲೀಸ್ಟ್ ನಾವು ಮಾತಾಡೋದ್ರಿಂದ ಅವ್ರಿಗೆ ನೋವಾಗಬಾರ್ದು, ಅದನ್ನು ನಾವು ತಲೆಯಲ್ಲಿ ಮೇಯ್ನಾಗಿ ಇಟ್ಕೋಬೇಕು. ಇವಳ್ದು ಇದ್ದಿದ್ದೆಪ್ಪ ಅಂತ ನೆಗ್ಲೆಕ್ಟ್ ಮಾಡೋರಾದರೆ ನಮ್ಮ ಬೆಲೆ ನಾವೇ ಕಳ್ಕೊಂಬಿಡ್ತೀವಿ. ಸೊ ಹಾಗಾಗಿ ಫ್ಯಾಮಿಲಿ ಜೊತೆನೂ ಅಷ್ಟೇ ಶೇರ್ ಮಾಡ್ಕೊಳ್ಳೋದು ಅಷ್ಟು ಉತ್ತಮ ಅಲ್ಲ. ತಾಯಿನೇ ಆಗಲಿ, ಒಡ ಹುಟ್ಟಿದವರೇ ಆಗಲಿ, ಅಥವಾ ಹತ್ತಿರದ ಸಂಬಂಧಿಕರು, ನಾನು ಹೇಳ್ತಿರೋದು ಹತ್ತಿರದ ಸಂಬಂಧಿಕರೇ ಬೇರೆ, ಹತ್ತಿರದ ಸಂಬಂಧಿಕರಲ್ಲಿ ಫ್ರೆಂಡ್ ಮಾಡ್ಕೊಳ್ಳೋದೇ ಬೇರೆ. ನಾನು ಹೇಳ್ತಾ ಇರೋದನ್ನ ಅರ್ಥ ಮಾಡ್ಕೊಳ್ಳಿ. ಸೊ ಇದರಲ್ಲಿ ತುಂಬ ಡಿಫ್ರೆನ್ಸ್ ಇರುತ್ತೆ. ಸೊ ಸಂಬಂಧಿಕರಲ್ಲಿ ತಾಯಿ ತಂದೆ ಯಾರಿಗೇ ಆಗಲಿ ನೋವಾಗುತ್ತೆ ಇದರಿಂದ, ಅಥವಾ ನಾವು ಅವರಿಗೆ ಬೇಜಾರಾಗೋಗ್ಬಿಡ್ತೀವಿ ಅನ್ನೋ ಹಾಗಿದ್ರೆ ದಯವಿಟ್ಟು ಅವ್ರಿಗೆ ಶೇರ್ ಮಾಡ್ಕೊಳಕ್ಕೆ ಹೋಗಬೇಡಿ. ದೂರದಿಂದ ಚೆನ್ನಾಗಿದ್ದೀರಾ, ಚೆನ್ನಾಗಿದ್ದೀವಿ, ಊಟ ಆಯಿತಾ, ತಿಂಡಿ ಆಯಿತಾ, ಅಷ್ಟರಲ್ಲೇ ಇರಿ. ಹಾಗೆ ನಮಗೆ ಯಾರು ಸ್ಪಂದಿಸಲ್ಲ ಅವ್ರನ್ನ ಆದಷ್ಟು ನಾವು ದೂರ ಇಡೋದೇ ವಾಸಿ. ಸೊ ಅದಾದ ನಂತರ ಇನ್ನು ನೆಕ್ಸ್ಟ್ ವಿಷಯಕ್ಕೆ ಬರೋ ಹಾಗಿದ್ರೆ ಫ್ರೆಂಡ್ಸ್ಗಳ ಜೊತೆ ನಾವು ಶೇರ್ ಮಾಡ್ಕೋಬೋದಾ ಅಂತ ಅಂದರೆ, ಫ್ರೆಂಡ್ಸ್ಗಳಲ್ಲಿ 2 ವಿಧವಾದ ಫ್ರೆಂಡ್ಸ್ಗಳು ಇರ್ತಾರೆ. ಇಲ್ಲಿಂದ ತಗೊಂಡೋಗಿ ಕೇಳಿಕೊಂಡು ಹಿಂದೆ ನಗೋದು, ನೋಡಪ್ಪ ಅಷ್ಟು ಕೊಚ್ಕೋತಿದ್ಲು ಕಾಲೇಜು ಸ್ಕೂಲಲ್ಲಿ, ನೋಡು ಹೆಂಗೆ ಬಿದ್ದವಳೆ ಇವಾಗ ಅಂತ ಕೊಚ್ಕೊಳ್ಳೋರು ಇರ್ತಾರೆ. ಅಂದರೆ ಆ ಥರ ಮಾಡೋರು ಇರ್ತಾರೆ. ಇಲ್ಲ ಅವಳು ಕಷ್ಟದಲ್ಲಿದ್ದಾಳೆ, ಅಟ್ಲೀಸ್ಟ್ ನಮ್ಮ ಕೈಲಿ ಏನು ಮಾಡೋಕ್ಕಾಗಲಿಲ್ಲ ಅಂತ ಅಂದರೆ ಅವಳಿಗೆ ಸಮಾಧಾನ ಮಾಡ್ಬೋದು, ಸಮಾಧಾನದ 1-2 ಮಾತುಗಳನ್ನ ನಾವು ಆಡ್ಬೋದು ಅನ್ನೋರು ಕೆಲವ್ರು ಇರ್ತಾರೆ. ಸೊ ಅಂಥವ್ರಿಗೆ ಅಂದರೆ ನಿಯತ್ತಾಗಿರಿ ನೀವು ಅಂತ ಹೇಳ್ತಾ ಇರ್ತೀನಿ. ಆಮೇಲೆ ಹೇಳ್ಕೊಬೇಕಾದ್ರೂ ಅಷ್ಟೇ ಅವ್ರಿಗೆ ಬೇಜಾರಂತ ಅನ್ನಿಸ್ಬಾರ್ದು, ಆ ಥರ ಹೇಳ್ಕೊಳ್ಳಿ, ಲಿಮಿಟಾಗೆ ಹೇಳ್ಕೊಳ್ಳಿ. ಹೇಳಬೇಡಿ ಅಂತಲ್ಲ, ಲಿಮಿಟಾಗಿ ಹೇಳ್ಕೊಳ್ಳಿ. ಅವ್ರಿಗೂ ಬೇಜಾರಾಗಬಾರ್ದು. ನಮ್ಮ ಮಾತುಗಳಿಂದ ಬೇರೆಯವ್ರಿಗೆ ಬೇಜಾರಾಗ್ತಿದೆ ಅಂತ ಅಂದರೆ ಅದನ್ನು ಅಲ್ಲಿಗೆ ಸ್ಟಾಪ್ ಮಾಡಿಬಿಡಬೇಕು. ಸೊ ಹಾಗೆ ನಮ್ಮ ಕೆಲಸಗಳಿಗೆ ಬೆಲೆ ಕೊಡ್ತಾರ ಮನೆಯಲ್ಲಿ, ಅದನ್ನು ನೋಡಿಕೊಂಡು, ಆಮೇಲೆ ಬೆಲೆ ಕೊಡಲಿಲ್ವಾ ಅದನ್ನು ನೋಡಿಕೊಂಡು ಕೂಡ ನಾವು ಜೀವನ ಮಾಡಬೇಕಾಗತ್ತೆ. ಸೊ ಇದಿಷ್ಟು ನಾನು ಇವತ್ತು ಹೇಳಬೇಕು ಈ ವ್ಲಾಗಲ್ಲಿ ಅಂತ ಅಂದ್ಕೊಂಡಿದ್ದೆ. ಸೊ ಹೇಳ್ತಾ ಇದ್ದೀನಿ, ಇವತ್ತಿನ ಒಂದು ವ್ಲಾಗ್ ಒಂದು ರ್ಯಾಂಡಮ್ ವ್ಲಾಗ್ ಆಗಿರುತ್ತೆ. ಸಿಂಪಲ್ಲಾಗೇ ಇತ್ತು. ಇವತ್ತಿನ ಸಂಜೆಯಿಂದ ರಾತ್ರಿವರೆಗೂ ಏನೇನೆಲ್ಲ ಮಾಡ್ತೀನಿ ಅದನ್ನು ರಫಾಗಿ ನಾನು ರ್ಯಾಂಡಮ್ಮಾಗಿ ಹಾಕಿದ್ದೀನಿ. ಸೊ ನಿಮಗೆಲ್ಲರಿಗೂ ಇಷ್ಟ ಆಗುತ್ತೆ ಅಂತ ಅನ್ಕೋತೀನಿ. ಇಷ್ಟ ಆದರೆ ಗೊತ್ತೇ ಇದೆ ಅಲ್ವಾ. ಸೊ ಮತ್ತೆ ಏನು ಹೇಳೋದು ಬೇಕಾಗಿಲ್ಲ, ಯಾಕಂದರೆ ನಿಮಗೆ ಬೋರ್ ಹಿಡಿದು ಹೋಗ್ಬಿಡುತ್ತೆ. ಅದಾದಮೇಲೆ ಮನಿ ಪ್ಲ್ಯಾಂಟ್ ಯಾಕೋ ಸ್ವಲ್ಪ ಸುಟ್ಟದಾಗೆ ಆಗಿಬಿಟ್ಟಿತ್ತು, ಯಾಕೆ ಅಂತ ಗೊತ್ತಿಲ್ಲ. ಅಲ್ಲಿ ಸ್ವಲ್ಪ ಬಿಸಿಲು ಜಾಸ್ತಿಯಾಗಿ ಬಂದಿತ್ತೋ ಏನೋ ಅದಕ್ಕೋಸ್ಕರ. ಸೊ ಅದನ್ನು ಸ್ವಲ್ಪ ನೀರಲ್ಲಿ ವಾಶ್ ಮಾಡಿ ಇಟ್ಟೆ. ನಮಗೆ ಸೆಕೆ ತಡೆಯೋಕ್ಕಾಗಲ್ಲ, ಇನ್ನು ಗಿಡಗಳು ಬಾಯ್ಬಿಟ್ಟು ಹೇಳ್ಕೊಳ್ಳೋದು ಇಲ್ಲ, ಏನೂ ಇಲ್ಲ. ಸೊ ಹಾಗಾಗಿ ಸ್ವಲ್ಪ ನೀರೆಲ್ಲ ಚೇಂಜ್ ಮಾಡಿ ಮೇಲೆಲ್ಲ ವಾಶ್ ಮಾಡಿ ಇಟ್ಟೆ. ಸೊ ಉಳಿದಿರುವಂತಹ ಸಾರನ್ನ ಸ್ವಲ್ಪ ಬಿಸಿ ಮಾಡಿ ಇಡ್ತಾಯಿದ್ದೀನಿ. ಹಾಗೆ ಮಾಮೂಲಿ ನೈಟ್ ರುಟೀನ್ ಇದ್ದೇ ಇರುತ್ತಲ್ಲ, ಕ್ಲೀನಿಂಗ್ ರುಟೀನು, ಅದನ್ನು ಮಾಡ್ತಾಯಿದ್ದೀನಿ. ಎಳ್ನೀರು ಅಷ್ಟೇ ಸಂಜೆ ಮಕ್ಕಳಿಗೆ ಕೊಟ್ಟಿದ್ದೆ. ಆಮೇಲೆ ನಾನು ಇನ್ನೊಂದು ಓಪನ್ ಮಾಡ್ಕೊಂಡಿದ್ದೆ, ಅದನ್ನು ಹೋಗ್ತಾ ಬರ್ತಾ ಕುಡಿತಾ ಇದ್ದೀನಿ ಎಳ್ನೀರನ್ನ. ಸೊ ಅದಾದಮೇಲೆ ಸ್ವಲ್ಪ ಉಳಿದಿತ್ತು. ರಾತ್ರಿ ಮಲ್ಕೋಬೇಕಾದ್ರೆ ಎಳ್ನೀರು ಕುಡಿತೀರಾ ಅಂತ ಅನ್ಬೇಡಿ, ಸ್ವಲ್ಪ ಇತ್ತು, ಅದಕ್ಕೋಸ್ಕರ ವೇಸ್ಟ್ ಆಗಿಬಿಡುತ್ತೆ ಹಂಗೆ ಇಟ್ಬಿಟ್ರೆ ಅಂತ ಅಂದ್ಬಿಟ್ಟು ನಾನು ಮಾಡ್ತಾಯಿದ್ದೀನಿ. ಹಾಗೆ ಅದನ್ನು ನಾನು ಮಿಸ್ಸಾಗಿ ಇವತ್ತು ಸಾರಿಗೆ ಹಾಕಕ್ಕೆ ಹೋಗ್ಬಿಟ್ಟಿದ್ದೆ. ನಾನು ಬಿಸಿ ಮಾಡ್ತಾಯಿದ್ದೀನಲ್ಲ, ಸಾರಿಗೆ ಸ್ವಲ್ಪ ನೀರು ಹಾಕ್ಬಿಟ್ಟು ಬಿಸಿ ಮಾಡಿ ಇಡ್ತಿದ್ದೆ, ಅದಕ್ಕೆ ಹಾಕಕ್ಕೆ ಹೋಗ್ಬಿಟ್ಟಿದ್ದೆ. ಇವತ್ತು ಎಂಥ ಕೆಲಸ ಮಾಡ್ತಿದ್ದೆ ಅಂತ ಅಂದ್ಕೊಂಡೆ. ಕೆಲವೊಂದೊಂದು ಸಲ ಹಿಂಗೆ ಅಲ್ಲೋ ಮರ್ತುಬಿಟ್ಟು ಈ ಥರ ಮಾಡಿಬಿಡ್ತೀವಿ. ಆಮೇಲೆ ಇಷ್ಟೇ ಖಾಲಿ ಆಯಿತು ನಮ್ಮ ಎಳ್ನೀರು. ಸ್ವಲ್ಪ ಬೇಗನೆ ಮುಗ್ದಿತ್ತು ಕೆಲಸ ಅಂದ್ಬಿಟ್ಟು ಇವತ್ತು ಸ್ವಲ್ಪ ಆಫೀಸ್ ಕೆಲಸನೂ ಕೂಡ ನೈಟು ಮಾಡ್ಕೋತಾ ಇದ್ದೀನಿ. ಸೊ ಎಂಡ್ವರೆಗೂ ನೋಡಿ, ವ್ಲಾಗ್ ತುಂಬ ಚೆನ್ನಾಗಿದೆ. ಹಾಗೆ ಎಲ್ಲ ಕ್ಲೀನ್ ಮಾಡಿ ಹಿಡಿಯೋ ಬಟ್ಟೆನೂ ಕೂಡ ಅವಾಗೇ ನಾನು ವಾಶ್ ಮಾಡಿಬಿಡ್ತೀನಿ. ಯಾಕೆ ಅಂತಂದರೆ ಹಂಗೆ ಇಟ್ಬಿಟ್ರೆ ಅದಕ್ಕೆ ಎಷ್ಟು ಜಿರಳೆಗಳು ಬಂದು ಮುತ್ಕೊಂಡವೋ ಅದೊಂದು ಟೆನ್ಷನ್ ನನಗೆ. ಜಿರಳೆ ಒಂದು ಕಂಡುಬಿಡ್ತು ಅಂದರೆ ನಂಗೆ ಒಂದು 2-3 ದಿನ ನಿದ್ದೆ ಬರಲ್ಲ, ಆ ಥರ ಆಗಿಬಿಡುತ್ತೆ. ಸೊ ಹಾಗೆ ಹಿಡಿಯೋ ಬಟ್ಟೆನೆಲ್ಲ ವಾಶ್ ಮಾಡಿ ಒಣಗಾಕ್ಬಿಟ್ಟು ಬಂದೆ. ಸ್ವಲ್ಪ ಮಳೆ ಎಲ್ಲ ಬಂದಿದ್ದರಿಂದ ವೆದರ್ ಸ್ವಲ್ಪ ಚಿಲ್ಡಾಗಿತ್ತು, ತುಂಬ ಚೆನ್ನಾಗಿತ್ತು ಇವತ್ತು ವೆದರು. ಸೊ ಹಾಗಾಗಿ ಸ್ವಲ್ಪ ವೆದರ್ನ ಎಂಜಾಯ್ ಮಾಡೋಣ ಬೇಗ ಆದಮೇಲೆ ಅಂತ ಅಂದ್ಬಿಟ್ಟು ಸಾರೆಲ್ಲ ಬಿಸಿ ಮಾಡಿ, ಆ ನಂತರ ಪಾತ್ರೆ ಎಲ್ಲ ತೊಳೆದಿದ್ದು ಕಸ ಎಲ್ಲ ಇತ್ತಲ್ಲ, ಸೊ ಅದನ್ನೆಲ್ಲ ಹಾಕಿ ಬಂದು ಲಾಕ್ ಎಲ್ಲ ಮಾಡಿಕೊಂಡು ಬಂದೆ. ಹಾಗೆ ಸ್ವಲ್ಪ ಇದು ಡೋರ್ ಸ್ವಲ್ಪ ಮುಂದೆ ಇದ್ದಂಗಿತ್ತು,
ಅದನ್ನ ಕೂಡ ಸರಿ ಮಾಡ್ತಾಯಿದ್ದೀನಿ. ಸೊ ಅದೆಲ್ಲ ಆದಮೇಲೆ ಫೈನಲಿ ಅಡುಗೆ ಮನೆಯೆಲ್ಲ ಕ್ಲೀನ್ ಆಯಿತು. ಕಸನೆಲ್ಲ ತೆಗೆದು ಈಚೆ ಹಾಕಿಬಿಟ್ಟು ಲಾಕೆಲ್ಲ ಹಾಕ್ಕೊಂಡು ಬಂದು ಮಲಗೋದೆ. ಲಾಕ್ನಂತೂ ನಾನು ಒಂದು 2-3 ಸಲ ಚೆಕ್ ಮಾಡಿರ್ತೀನಿ. ಹಾಗಾಗಿ ಸೊ ಅಡುಗೆ ಮನೆಯಲ್ಲಿ ಇನ್ನೇನಾದ್ರು ಕಸ ಇದೆಯಾ ಅಂತ ಇನ್ನೊಂದು ಸಲ ಚೆಕ್ ಮಾಡೋಕ್ಕೂ ಕೂಡ ಹೋಗ್ತಾಯಿದ್ದೀನಿ. ಲೈಟೆಲ್ಲ ಆಫ್ ಆಗಿ ಡೋರ್ ಹಾಕ್ಕೊಂಡು ಮಲಗೋದು ಅಷ್ಟೇ. ಸೊ ಇವತ್ತಿನ ವ್ಲಾಗು ಚೆನ್ನಾಗಿತ್ತು ಅಂತ ಅನ್ನಿಸ್ತು ನನಗೆ ಆ್ಯಕ್ಚುಲಿ. ಯಾಕೆ ಅಂತಂದರೆ ವೆದರ್ ಸ್ವಲ್ಪ ಚಿಲ್ಡಾಗಿತ್ತು, ಹಾಗೆ ಮನಸ್ಸಿನ ಭಾರನೂ ಅಷ್ಟೇ ಸ್ವಲ್ಪ ಕಮ್ಮಿ ಆದಂಗಿತ್ತು ನನಗಿವತ್ತು. ಸೊ ಹಾಗಾಗಿ ಇವತ್ತಿನ ವ್ಲಾಗು ಚಿಲ್ಡಾಗಿ ಎಂಡ್ ಮಾಡ್ತಾಯಿದ್ದೀನಿ ಅಂತ ಹೇಳ್ತಾ, ನೋಡಿ ಎಂಡ್ವರೆಗೂ ತುಂಬ ಚೆನ್ನಾಗಿದೆ. ಎಂಡ್ವರೆಗೂ ವ್ಲಾಗ್ನ ವಾಚ್ ಮಾಡಿ.